ಹೆಣ್ಣು ಸಣ್ಣ ಮನಸ್ಸು ಮಾಡಿಕೊಂಡು ಮಣ್ಣು ಮಾತನಾಡಿ ಕೆಟ್ಟು ಹೋಗಬೇಡ ನೋಡ ನಮ್ಮ ಓಂ ಹಾಳಾಗುವುದರಿಂದ ಸಹಜವಾಗಿ ನಿನ್ನಂತ ಭ್ರಷ್ಟ ಮುಂದೆ ಶಾಪ ಎಂಬಂತ ಗಂಡಗಳಿಗೆ ತಗುಲುವುದೇ ತಟ್ಟುವುದು ಒಪ್ಪಿಸಿಲ್ಲ ತಮ್ಮ ಪಕ್ಷಗಳು ಈ ಅವಳ ಮಾತಿಗೆ ಮರ್ಯಾದೆ ಕೊಡದೆ ನಮ್ಮ ಎದುರಕ್ಕೆ ಎಡಗೈ ಮೇಲೆ ಅನುಜ ಈ ಮಾತು ಸಾಧ್ಯ ಬಾಣ ಹಾರಿ ಹೋಗೋದು ತಾಳು ಬಡವನು ತಾಳು ಬಡವನು ನೋಡಿನೇ ಬಂದನೇ ಗಂಡನ ಬಂದರೆ ನೀನು ಕೊಯ್ದು ಬಿಡೋಣ ಅವನ ಗಂಡನ ಬಂದರೆ ಅವನು ಹೌದೇ ಸರಿ ಸನಾವೆ ನಾನಿಷ್ಟು ವಿಧದಿಂದ ಬೇಡಿಕೊಳ್ಳಲು ನೀವು ಒಂದೇ ನಡೆದಿರಿ ಅಣ್ಣಯ್ಯ ನನ್ನನ್ನು ನಿನ್ನ ಒಡ ಹುಟ್ಟಿದ ತಂಗಿಯಲ್ಲಿ ತಿಳಿದುಕೊಂಡು ನನ್ನ ಸೆರೆಯನ್ನು ಬಿಟ್ಟು ಬಿಡಿದ ಅಣ್ಣ ಬರುವುದು ಅಣ್ಣಯ್ಯ ಹೋರಾಟವನ್ನು ನೋಡಲಾರೆ ನನಗೆ ನಿನ್ನ ಮೇಲೆ ಕರೆದು ಆದ ಕಾರಣ ನಿನ್ನನ್ನು ಸೆರೆ ಬಿಟ್ಟು ನೀನು ಹೋಗಬಹುದು ಸೂರನಾದ ನಾವು ನಮ್ಮ ಪುನರ್ಜ್ಞಾನ ಸಾಧ್ಯ ನಮ್ಮ
ಆ ಕಾರಣ ಸ್ತ್ರೀಯರಿಗೆ ಹಿಂದಿರುಗಿ
ಕ್ಷಣ ಸಮಾರಂಭಕ್ಕೆ ಹೋಗಿ ಆ ಮರಂದರು ಯಮಪುರಕ್ಕೆ ಸೇರಿ ನಿನ್ನ ಪ್ರತಾಪವು ಊರಡಕ್ಕೆ ಸುದರ್ಶನ ಹೋಗಿ ಮಾಡಿ ಈ ಕ್ಷಣ ನಮ್ಮ ನಿನಗೆ ಮಂಗಳವಾದರೆ ಮೇಲೆ ಪುತ್ರ ಮಗನೇ ಜಗದಿ ಮಹಾಜೋಡನೆ ಕಂದನಾದ ಸುದರ್ಶನ ಅಮ್ಮಯ್ಯ ಆ ದುರ್ಮಾರ್ಗರಾದ ಶಕ್ತಿ ಸೂರ್ಯನ ಪ್ರಸೂದರನ್ನು ಸಂಹರಿಸಿಕೊಂಡರೆ ಜಗತ್ತಿಗೆ ಶಾಂತಿಯೂ ಉಂಟಾಗುವುದು ಪುತ್ರ. ಹೌದಮ್ಮ, ಇದು ಸೂರ್ಯನವರು ಕಂದ ಅಮ್ಮಯ್ಯ, ನೀನು ಹೋಗುವುದಕ್ಕೆ ನಿಮಗೆ ಜಯದಾತಿಯನ್ನು ಮಾಡುವನು ಪೀಠವನ್ನ ಲಂಕಸು ಪುತ್ರ ಕೋಮರಗಾತ್ರ.
ಆವಾಗಲೆಂದು ಜೀವದಾತಿಯನ್ನು ಮಾಡುವೆನು. ನೀನು ಹೋಗಿದ್ದೆ ಶಾಲೆಯಲ್ಲಿ ಹಾಕಂಡ ಆಗ ಆಗುವುದು ಎನ್ನ ಮನಕ್ಕೆ ಆನಂದ. Yeah.
ಯಾವ್ದು ಕಾರ್ಯವನ್ನು ನಾನು ಮಾಡ್ತೀನಲ್ಲ ಯಾವ್ದು ಕಾರ್ಯವನ್ನು ನಾನು ಮಾಡ್ತೀನಲ್ಲ ಯಾವ ತೊಂದರೆ ಇಲ್ಲ ನೀನೇನು ರಕ್ತದಿಂದ ಜಗತ್ಕಾರಣ ಮಾಡೋ ಭಕ್ತರನ್ನು ಕಾಪಾಡಿದ್ದೀರ ಸಾರಥಿ ನೀ ಹೇಳುವ ಮಾತು ನಿಜ. ಆದರೆ ನಾನು ಅಹಂಕಾರ ಮತಗಳಿದ್ದವರಿಗೆ ತಕ್ಕ ಪ್ರಾಯಶ್ಚಿತ್ತ ಮಾಡುವುದು ಈಗ ನಿಮಗೆ ನಾನೇ ವಿಷ್ಣುವಿಗಿಂತ ಅಧಿಕನೆಂದು ಅಹಂಕಾರ ಮತನಾದವರಿಗೆ ವೈಕುಂಠದಲ್ಲಿ ಸುಖವಿಲ್ಲ. ಆದ ಕಾರಣ ನಿನ್ನ ಯೋಗ್ಯತೆ ಬಲಗಳನ್ನು ತಿಳಿಯಬೇಕಾಗಿ ನೀನು ವಯಸ್ಕೃತಿ ನಗರದಲ್ಲಿ ಪೃಥ್ವಿರಾಜನ ಮಗನಾಗಿ ಜನಿಸಿ ಕಾರ್ತಿಕರಾಜನ ಹೆಸರಿನಿಂದ ನನಗೆ ಬುದ್ಧಿನ ದಾರಿ ತಿಳಿಸುವರೆ ಯಾರೆಂದು ಸಿಕ್ಕಿರಲಿಲ್ಲ. ನಾನೇ ಗತಪ್ರಿಯ ಮುನಿಯನಾಗಿ ಹುಟ್ಟಿದವನು ನಿನಗೆ ಸಕಲ ಬುದ್ಧಿಯನ್ನು ಜಮದಗ್ನಿ ಗರ್ಭದಲ್ಲಿ ಹುಟ್ಟಿ ಭಾಗ್ಯರಾಮನ ಹೆಸರನ್ನು ಪಡೆಯುವೆ. ಆಗ ನನಗೂ ನಿನಗೂ ಇದ್ದ ನಡೆಯಲಿ. ನಮ್ಮಿಬ್ಬರಲ್ಲಿ ಹೆಚ್ಚಿನ ಸೂರ್ಯಗಾರೆಂದು ಈ ಜಗತ್ತಿನ ಜನರಲ್ಲಿ ಸುಲಕ್ಷಣ ಎಣ್ಣೆಯ ಕೃಪೆಯಿಂದ ಈಗಲೇ ಮಾಯಸ್ಪತಿ ನಗರವನ್ನು ಸೇರಿಕೋ ಹೆಚ್ಚಿನ ಸ್ವಾಮಿ ನನಗಂತೂ ಬರುವ ಬಂದಿತ್ತು ನಿಜ. ಆದರೆ ನಾನು ನಿನ್ನ ಸೇವಕನಾದ ನಿನ್ನ ಕೂಡ ವ್ಯರ್ಥ ಮಾಡಲಿ. ನಿನ್ನ ಹತ್ರ ವರ್ಗಗಳಲ್ಲಿ ಹಕ್ಕು ಅಹಂಕಾರ ಎನ್ನುವರು ಮನುಷ್ಯನ ತೇಜಸ್ಸು ನಾಶವಾಗುವ ಸಮಯದಲ್ಲಿ ಬುದ್ಧಿ ಭ್ರಮಣೆಯಾಗಿ ಮತಮಸ್ತನಾದ ನಿನ್ನಿಂದ ಯಾವ ಕಾರ್ಯವೂ ಆಗಲಿಲ್ಲ. ಆದ ಕಾರಣ ಮತಮಸ್ತನಾಗಿ ಮಾಯಬುದ್ಧಿ ನಗರದಲ್ಲಿ ಜನಿಸಿದ ನಿನ್ನನ್ನು ಸಂಹರಿಸಿ ನಿನಗುಂಟಾದ ಗೌರವವನ್ನು ಕಳಿಸಿ ಎಲ್ಲ ಸೇವೆಗಾಗಿ ಖಂಡಿತವಾದರೂ ಎಲ್ಲ ಹಸ್ತದಲ್ಲಿ ನಡೆಸಿದ ಸುದರ್ಶನ ಮಾಡಲು ಮುಂದಿನ ಆಲೋಚನೆ Yeah.
ವಾಟಿಲದ ಬಗ್ಗೆ ಬರೋ ಅಂತಾಗ ಸೂರ್ಯಂತ ಪರಾಕ್ರಮದಲ್ಲಿ ವಿಕ್ರಮಿಸಲೋ ಇಂತಹ ಮಹಾತ್ಮೀಕರ ವೀರ ಮಹಾ ಸಂಪತ್ತಿನಿಂದ ಬೆಳೆಯುವ ಕಾಶ್ಮೀರ ನಗರವನ್ನು ಪರಿಪಾಲಿಸುವ ವೀರ ರಾಜನಲ್ಲಿ ಕೈಬೇಡಿ ಉಳಿಸಂತೆ ಅತಿ ಜನತೆ ಎನ್ನ ಮಂತ್ರಿ ಸಾಮಾನ್ಯ ನಮ್ಮ ರಾಜ್ಯದ ಸಮಾಚಾರವನ್ನು ತಿಳಿದುಕೊಳ್ಳುವ ಕಾರಣ ಕಾರಣವಾಯಿತು ಕನ್ನೀರ ತರದೆ ಮುಂದೆ ಸಂಗತಿ ಬೇಗನೆ ನಮ್ಮ ಮಂದಿರಕ್ಕೆ ಹೋಗಿ ಸರಿ ರೀತಿಯೊಡನೆ ಸಂಗೀತ ನರ್ತನವೇ ತನ್ಮಯಾದ ಎನ್ನ ಹೃದಯಾದ ರೇಣುಕ ದೇವಿಯನ್ನು ಬರೆಯುವಂತೆ ನಿಮ್ಮಿಷ್ಟರಂತಾಗಲೇ ಮೋದಿ ಪೀಠವನ್ನು ಅಲಂಕರಿಸಿದ ಜಾಗ್ರತೆ
ಆಯ್ತು ಹೇಳಕ್ಕೆ ಮಗಳೇ ಮಹಾಭಕ್ತಿಗಳೇ ಮಗಳೇ ರೇಣುಕಾ ಅದೇನು ಚೆನ್ನಾಗಿ ಹೇಳು ಅತಿಥಿಗಳ ಉಪಚಾರ ಪ್ರಿಯರೇರುತ್ತೇವೆ ಮಹಾಪಂಡಿತರಾದ ಆರುತ್ತ ತಪ್ಪದೇ ಸಂಪಾದನೆ
ನಾಯಕ ಜಮದಗ್ನಿ ಓ ನಂದಿನಿ ಈ ನಿಟ್ಟಿನ ವಯಸ್ಸಿಗೆ ಬುದ್ಧಿಶಾಲಿಯಾಗಿರೋದನ್ನು ತೋರಿಸಿದ ಮನಕ್ಕೆ ಮಹಾನಂದವಾಯ್ತು ಅವರೇ ಮಗಳೇ ಏನಲ್ಲ ಜನಕ ನಿನ್ನ ತಪ್ಪು ನಾವು ಮೆಚ್ಚಿದೆ ನಿನ್ನ ಮಗಳ ಏನಿರುವುದೇನೋ ಅದು ತಕ್ಷಣ ನಿಲ್ಲಿಸಿಕೊಳ್ಳುವಂತೆ ಮನಸ್ಸುತ್ತೆ ಮಕ್ಕಳು ಕೆಡುತ್ತೆ ಒಂದು ವಿಚಾರ ಅದೇನು ಮಗಳೇ ನಡೆಸಿಕೊಡಬೇಕು ಖಂಡಿತವಾಗಿ ನಿಲ್ಲಿಸಿಕೊಳ್ಳುವುದು ಮಗಳೇ ಆತುಕೊಳ್ಳುವೆಯಾ ನಿಲ್ಲಿಸಿಕೊಳ್ಳುವುದು ಮಗಳೇ ಮಾತು ತಪ್ಪಬಾರದು ತಪ್ಪುವುದಿಲ್ಲ ಮಗಳೇ ಜನಕ ಮಗಳೇ ರೇಣುಕ ಅದೇನೆಂದರೆ ಅದೇನು ಹೇಳು ಮಗಳೇ ಹೇಳಿ ಅದೇನು ಹೇಳು ಮಗಳೇ ಹೇಳುವೆಯಾ ಎಲ್ಲ ಈಗ ಹೇಳು ಮಗಳೇ ಅಪ್ಪಯ್ಯ ಮಗಳೇ ರೇಣುಕ ಹೌದೇನು ಮಗಳೇ ಹಾಗೆ ಒಂದು ವಿಚಾರ ಅದೇನು ಮಗಳೇ ಮಲಪ್ರಭುವಿಗೆ ಸ್ನಾನ ಸಂಧಾನ ಮಂದಿರ ಮಾಡಿಕೊಂಡು ಬರೋದಕ್ಕೆ ಹೋಗಲು ಅನುಮತಿಯನ್ನು ಕೊಡಬೇಕೆಂದು ಬೇಡಿಕೊಳ್ಳಲು ಜನಕ ಜಗನ್ಮಿಖ್ಯಾತಿ ಕಾಟಿಗಳಕ ಓ ಎನ್ನ ಪ್ರೀತಿಯ ಮುಟ್ಟು ಮೋಹಕ್ಕೆ ಪಾತ್ರ ಆದರೇಗ ಇದೇನು ದೊಡ್ಡ ಮಾತೆಂದು ಕೇಳಿಯ ನಿನಗೆ ಸಮ್ಮತವಾದ ಕಾರ್ಯ ನಿನಗೆ ಸಮ್ಮತವಾದ ಹೌದು ತಂದೆ ಮಗಳೇ ರೇಣುಕ ಅಪ್ಪಯ್ಯ ನೀನು ಈಗಲೇ ಮಲಪ್ರಭನಿಗೆ ತೆರಳಿ ಸ್ನಾನ ಸಂಧ್ಯಾ ವಂದನೆ ಮಾಡಿ ಬಾಬಾಗಲೇ ಸತ್ಯ ಸಂಪಾದನೆ ಹಾಗಾಗಿ ನಾನು ಹೋಗಿ ಬರಬೇಕಂತೆ ಜಗನ್ನೇ
ನಾಟಕವನ್ನು ನಾಟ್ಯಗೊಳಿಸಿ ಖ್ಯಾತನೆ ನಡೆಸಿ ದುಷ್ಟ ಗುಣದವರನ್ನು ಮೆಚ್ಚಿರುವ ದುಷ್ಟ ಗುಣದವರ ಕರ್ಮವನ್ನು ಮಾಡುವ ಕಾಯಕು ಮನುಷ್ಯನಿರುವ ಕಾಲ ಚಮದಕ್ಕೆ ಮುಂದೆ ನೀನು ನಾಳೆ ಸುಡದ ಖ್ಯಾತ ಸಾರಥಿ ಸಾರಥಿ ಎನ್ನುತ್ತಾನೆ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾನು ಅಂದಿದ್ದವ ಎಲ್ಲ ಸಾರಥಿ ಹೇಳಿದ ಕೇಳು ಎಣ್ಣೆಗೆ ನಮಾಜಿಗೆ ಈ ಸೃಷ್ಟಿಯ ನಾನೇ ಬರತ್ತೇನೆ ಸೃಷ್ಟಿಸುವ ಮುಖ್ಯವನ್ನು ಎಂದು ಎಷ್ಟು ಬ್ರಾಹ್ಮಣ ಕನ್ನಡಾಗಿ ಕಲ್ಪನಿಸುವಾಗ ಸಾಧಿ ಎತ್ತ ಅಗತ್ಯಗಳ ಪೂರೈಸಿ ಒಳಿಗಳ ಮಾಡುವ ತಪಸ್ಸಿಗೆ ಪರಿಹರಿಸುವ ಪುತ್ರ ಅಗ್ನಿಗೆ ತಪಚ್ಚರಿಸುವ ಗೋದಾಕ್ರಿಯಲ್ಲೇ ಮುಖ ಬಂಡವಾಳವನ್ನಿಸಿ ಉಡುಕುವ ಕನ್ನಡಾದರು ತುರ್ಥ ಗುಣದವರ ಗರ್ವವನ್ನು ಮಾಡುವ ಕಾರ್ಯವನ್ನು ಒಳಗೊಂಡಿ ಚರಿಸುವ ಜಗದಕ್ಕೆ ಮಹಾಮುನಿವರನ್ನು ತಿಳಿಯಪ್ಪ ಸಾಧಿ ಜಮದಗ್ನಿ ಮಹಾಮುನಿಗಳು ನೀವಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾ ಸಾರಥಿ ಈ ಸಭಾಮಧ್ಯಕ್ಕೆ ಬಂದ ಕಾರಣವೆಂದರೆ ಏನು ದೇವ ಎನ್ನ ಕೆಳಗಮನದಲ್ಲಿ ಕಮಂಡಲವನ್ನು ಬಿಡಿದು ಜನವು ರಕ್ಷಿಸಿದ ಎನ್ನ ಆಶ್ರಮಕ್ಕೆ ಬರುವ ಭಕ್ತರನ್ನು ರಕ್ಷಣೆ ಮಾಡುವ ಕಾರಣ ಬರುವಂತ ಗಣ್ಯ ಸಾರಥಿ ತಿಳಿಯಿತು ಭೂಪತಿ ಮುಂದೇನು ಸಂಗತಿ ಸಾರಥಿ ದೇವ ಪ್ರತಿದಿನ ಪೂಜೆಗೆ ಅನುಗುಣವಾಗಿ ಸ್ನಾನ ಸಂಧಾನ ಮಾಡಲು ಮಹಾಪ್ರಭುವಿಗೆ ಹೋಗುವಲ್ಲಿ ಸಾರಥಿ